ವೆಲ್ಕಮ್ ಟು ನನ್ನ ಯೂಟ್ಯೂಬ್ ಚಾನೆಲ್. ನಾನು ಮಾರ್ಕೆಟ್ಗೆ ಹೋಗಿದ್ದೆ, ತರಕಾರಿ ಎಲ್ಲ ತೊಗೊಂಬಂದಿದ್ದೀನಿ. ನಮ್ಮ ಮನೇಲಿ ಗೆಣಸು ಅಂದರೆ ತುಂಬ ಇಷ್ಟಪಡ್ತಾರೆ. ಹಂಗೇನೆ ಸ್ವೀಟ್ ಗೆಣಸು ಮತ್ತು ಮರಗೆಣಸು ಎರಡೂ ತೊಗೊಂಬಂದಿದ್ದೀನಿ. ಇವಾಗ ಮರಗೆಣಸನ್ನ ಕ್ಲೀನ್ ಮಾಡಿ ಇಟ್ಟಿದ್ದೀನಿ ನೀರಲ್ಲಿ ಹಾಕಿ. ಇವಾಗ ಅದನ್ನು ಬೇಯಿಸಬೇಕು. ಅದನ್ನು ಪ್ರಿಪೇರ್ ಮಾಡಿಕೊಂಡು ಕುಕ್ಕರಲ್ಲಿ ಹಾಕಿ ಬೇಯಿಸಿ ಇಡ್ತೀನಿ. ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಗೆಣಸು ತುಂಬ ಇಷ್ಟಪಟ್ಟು ತಿಂತಾರೆ ಗೆಣಸನ್ನ. ಹಾಗಾಗಿ ನಾನು ಸ್ಟವಲ್ಲಿಟ್ಟು ಬೇಯಿಸಿ ನೆಕ್ಸ್ಟ್ ಚಾನಲಲ್ಲಿ ಅದಕ್ಕೆ ಏನು ಮಾಡಬೇಕು ಅಂತ ಹೇಳ್ತೀನಿ ನಾನು. ಮತ್ತು ಮಧ್ಯಾಹ್ನ ಲಂಚ್ಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ಚಪಾತಿ ಮಾಡ್ತಾಯಿದ್ದೀನಿ. ಹಾಗೆ ಮೊಳಕೆ ಕಟ್ಟಿರೋ ಅಂಥ ಕಾಳಲ್ಲಿ ಒಂದು ಪಲ್ಯ ಮಾಡಿ ಬೇಯಿಸಿ ಇಟ್ಟಿದ್ದೀನಿ. ಈಗಾಗಲೇ ಬೆಂದೋಗಿದೆ, ಕಾಳು ಬೆಂದೋಗಿದೆ. ಕಾಳ್ದು ನೀರೆಲ್ಲ ತೆಕ್ಕೊತಾ ಇದ್ದೀನಿ. ಈ ಕಾಳು ಬೆಂದಿದ್ದು ನೀರಲ್ಲಿ ಸ್ವಲ್ಪ ಜೀರಿಗೆ ಪೌಡರು, ಸಾಲ್ಟು, ಮೆಣಸು ಪೌಡರ್ ಹಾಕ್ಕೊಂಡ್ರೆ ಸಕ್ಕತ್ತಾಗಿರುತ್ತೆ. ಇದು ಸೂಪ್ ಥರ ಇರುತ್ತೆ, ಹೆಲ್ದಿನೂ ಕೂಡ ಇದು. ಆಯಿತಾ? ಪ್ರೋಟೀನ್ ಅಲ್ವಾ, ನಾವು ತುಂಬ ಜನ ಈ ನೀರನ್ನ ಚೆಲ್ಬಿಡ್ತೀವಿ. ಇದನ್ನು ಯೂಸ್ ಮಾಡೋದ್ರಿಂದ ನಮಗೂ ಹೆಲ್ದಿಯಾಗಿರ್ತೀವಿ. ಚೆನ್ನಾಗಿ ಊಟಕ್ಕೆ ಚಪಾತಿ ರೆಡಿ ಮಾಡ್ತಾಯಿದ್ದೀನಿ. ಮಧ್ಯಾಹ್ನ ಊಟಕ್ಕೆ ಚಪಾತಿ ಮಾಡಿ ಹೆಸ್ರು ಕಾಳು ಸಾಂಬಾರು ಮತ್ತು ದಾಲ್ ಮಾಡಿದ್ದೀನಿ, ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಈಗ. ಆಯಿತಾ? ಈಗ ರೆಡಿ ಆಗುತ್ತೆ, ಲಂಚ್ ರೆಡಿ ಆಗುತ್ತೆ. ಇನ್ನೊಂದು ಹಾಫ್ ಆನ್ ಅವರ್ ಆಗುತ್ತೆ ಲಂಚ್ ಎಲ್ಲ ಕರೆಕ್ಟಾಗಿ ಪ್ರಿಪೇರ್ ಆಗೋಕ್ಕೆ, ನಾನು ಊಟ ಮಾಡೋದಕ್ಕೆ. ನೆಕ್ಸ್ಟ್ ವಿಡಿಯೋದಲ್ಲಿ ನನ್ನ ಊಟ ರೆಡಿ ಇರುತ್ತೆ. ನಾನು ಚಪಾತಿ ಮಾಡೋದು ಹೀಗೆ, ನನಗೆ ಈ ಥರ ಮಾಡಿ ತಿನ್ನೋದು ತುಂಬ ಇಷ್ಟ ನನಗೆ. ಹಾಗಾಗಿ ನಾನು ಈ ಥರ ಮಾಡ್ಕೊತೀನಿ. ಚೆನ್ನಾಗಿರುತ್ತೆ, ಸಾಫ್ಟಾಗಿರುತ್ತೆ, ತಿನ್ನೋಕ್ಕೆ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಈ ಥರ ಮಾಡ್ತೀನಿ ನಾನು. ಓಕೆ, ಚಪಾತಿ ಲಚ್ಚಿಸ್ತಾ ಇದ್ದೀನಿ. ಹೆಂಚಿಟ್ಟಿದ್ದೀನಿ. ಈಗ ಹೆಂಚು ಕಾಯ್ತಾ ಇದೆ. ಟ್ರಯಾಂಗಲ್ ಶೇಪಲ್ಲಿ ಬರುತ್ತಿದ್ದು, ರೌಂಡ್ ಶೇಪಲ್ಲಿ ಬರೋಲ್ಲ ಚಪಾತಿ ಇದು. ಓಕೆ, ಸೂಪರಾಗಿ ಗುಬ್ಬುತ್ತೆ ಇದು ಚಪಾತಿ. ನನ್ನ ಊಟ ರೆಡಿ ಆಯಿತು. ನನ್ನ ಮಧ್ಯಾಹ್ನದ ಲಂಚ್ ಚಪಾತಿ, ಹೆಸರು ಕಾಳು ಸಾಂಬಾರು, ಪ್ರೋಟೀನ್ ಕಾಳು. ಮೊಳಕೆ ಬಂದಿದ್ರೆ ಪ್ರೋಟೀನು, ಬರೀ ಕಾಳು ತಿಂದರೆ ಪ್ರೋಟೀನ್ ಅಲ್ಲ ಅದು. ಓಕೆನಾ? ಸೂಪರಾಗಿರುತ್ತೆ ಟೇಸ್ಟ್ ಅಂತ. ಗೆಣಸು ಬೆಂದಿದೆ. ಈಗ ಸಿಪ್ಪೆ ತೆಗೆದು ಖಾರ ರೆಡಿ ಇದೆ. ಸೂಪರಾಗಿದೆ ಖಾರ. ಇವಾಗ ನೋಡಿ, ಬಿಸಿ ಬಿಸಿ. ಫೈನಲಿ ಊಟ ಮುಗೀತು. ಬೆಳಗ್ಗೆಯಿಂದ ನನ್ನ ಕೆಲಸ ಮುಗೀತು. ಊಟ ಮಾಡಿ ರೆಸ್ಟ್ ಮಾಡಿ ಸ್ವಲ್ಪ ಹೊತ್ತು ಬಂದೆ. ಕಿಚನ್ ಎಲ್ಲ ತುಂಬ ಗಲೀಜಾಗಿದೆ. ಈಗ ಪಾತ್ರೆ ಶಿಂಕಲ್ಲಿದೆ, ಪಾತ್ರೆ ತೊಳೆದು ಕಿಚನ್ ಕ್ಲೀನ್ ಮಾಡಿ, ಆಯಿತಾ? ಫೈನಲಾಗಿ ಪಾತ್ರೆ ತೊಳಿಬೇಕು, ಕಿಚನ್ ಕ್ಲೀನ್ ಮಾಡಬೇಕು, ಮನೆ ಕಸ ಗುಡಿಸಿ ಕ್ಲೀನ್ ಮಾಡಬೇಕು. ಇಷ್ಟು ಕೆಲಸ ಕಂಪ್ಲೀಟ್ ಮಾಡಿದೆ. ನನ್ನ ಕೆಲಸ ಕಂಪ್ಲೀಟ್ ಆಯಿತು ಇವತ್ತಿಂದು. ಎಷ್ಟು ಪಾತ್ರೆ ಇಟ್ಟಿದ್ದಾರೆ ನೋಡಿ. ನಾನು ಪಾತ್ರೆ ತೊಳಿವಾಗಲೇ ಇಷ್ಟೊಂದು ಪಾತ್ರೆಗಳಿರುತ್ತೆ. ಬರೀ ಪಾತ್ರೆ ತೊಳೆದು ನನಗೂ ಬೇಜಾರಾಗುತ್ತೆ. ನನ್ನ ಗ್ಲೌಸ್ ಬೇರೆ ಎಲ್ಲ ಹೋಗ್ಬಿಟ್ಟಿದೆ, ಹ್ಯಾಂಡ್ ಗ್ಲೌಸು. ಪಾತ್ರೆ ತೊಳೆಯೋದು ಹಾಕ್ಕೊಳ್ಳೋದು ಇವತ್ತು ಹಂಗೆ ತೊಳಿತಾ ಇದ್ದೀನಿ. ಓಕೆ, ಇವತ್ತಿನ ಕೆಲಸ ಕಂಪ್ಲೀಟ್ ಆಗಿದೆ ಅನ್ಕೋತೀನಿ. ಇನ್ನೂ ಕಂಪ್ಲೀಟ್ ಆಗಿಲ್ಲ, ಕಂಪ್ಲೀಟ್ ಮಾಡಬೇಕು. ಕಂಪ್ಲೀಟ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ. ಮತ್ತೆ ಎಷ್ಟು ಗಲೀಜು ಮಾಡಿರ್ತೀನಿ ನೋಡು. ಚಿಕ್ಕ ಮಕ್ಳು ಥರ ಮಾಡ್ತೀರಪ್ಪ ನೀವಿಬ್ಬರು ಸೇರ್ಕೊಂಡು. ಬುಕ್ಸು, ಡೈರಿ ಎಲ್ಲ ಇಟ್ಬಿಡೋದು. ಕಿಚನ್ ಎಲ್ಲ ಕ್ಲೀನ್ ಆಯಿತು. ಇವಾಗ ಏನಪ್ಪ ಅಂದರೆ, ಇವಾಗ ಸಂಜೆ ಆಯಿತು, ದೀಪ ಹಂಚೋ ಟೈಮ್ ಆಗುತ್ತಲ್ವ. ಅದಕ್ಕೆ ಒಂದು ಸಲ ಕಸ ಗುಡಿಸಿದ್ರೆ ನನ್ನ
ಕೆಲಸ ಕಂಪ್ಲೀಟ್ ಆಗುತ್ತೆ. ಇವತ್ತಿನ ಡೇ ಏನೆಲ್ಲ ಕೆಲಸ ಮಾಡಿದ್ದೀನಿ ನಾನು ಅಂತ. ಓಕೆ, ಇವತ್ತು ನನ್ನ ಕೆಲಸ ಪೂರ್ತಿ ಕಿಚನ್ ಕ್ಲೀನ್ ಆಯಿತು, ಮನೆ ಕ್ಲೀನ್ ಆಯಿತು, ಎಲ್ಲ ಆಯಿತು. ಇಡೀ ದಿನದ್ದು ಕಂಪ್ಲೀಟ್ ಕೆಲಸ ಮುಗಿಸಿದ್ದೀನಿ. ಒಂದು ಬ್ಲಾಗ್ ಕೂಡ ಮಾಡಿದ್ದೀನಿ. ಇವಾಗ ನನಗೆ ಮೀಟಿಂಗ್ ಇದೆ. ಮೀಟಿಂಗ್ ಅಂದರೆ ನ್ಯೂಟ್ರಿಷನ್ ಕ್ಲಬ್ಬು. ಇವಾಗ ಕ್ಲಾಸ್ ಅಟೆಂಡ್ ಮಾಡಬೇಕು, ಝೂಮ್ ಕ್ಲಾಸ್. ಟೈಮ್ ಆಯಿತು ನನಗೂ 6:45ಗೆ ನಾನು ಕ್ಲಾಸ್ ಅಟೆಂಡ್ ಮಾಡಬೇಕು. ಇವತ್ತಿನ ನಾನು ಇವಾಗ ಕಲಿತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.